ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್. ಫ್ರೆಂಡ್ಸ್, KCET ಎಕ್ಸಾಮ್ ಒಳಗಡೆ ಒಂದಷ್ಟು ವಿದ್ಯಾರ್ಥಿಗಳು ಅಬ್ಜೆಕ್ಷನ್ ಮಾಡಿದರು. ಕೆಇಗೆ ಹೋಗಿ ಏನಂದರೆ ಔಟ್ ಆಫ್ ಸಿಲೆಬಸ್ ಬಂದಿದೆ, ಸೊ ಹೀಗಾಗಿ ನಮಗೆ ಗ್ರೇಸ್ ಮಾರ್ಕ್ಸ್ಗಳನ್ನು ಕೊಡಬೇಕು ಅಂತ ಕೂಡ ಅವರು ಒಂದು ಇದನ್ನು ಕಂಪ್ಲೇಂಟನ್ನು ಮಾಡಿದಾಗ, ಸೊ ಅದಕ್ಕೆ ಸಂಬಂಧಿಸಿದಂತೆ ಒಂದು ಪ್ರೆಸ್ ನೋಟನ್ನು ಇಲ್ಲಿ ಕೆಇದವರು ರಿಲೀಸ್ ಮಾಡಿದ್ದಾರೆ. UGC CET 2024 held on the 18th and 19th. As per the notification schedule, candidate may send the objection ಮಾಡಿದ್ದಾರೆ. ಕ್ವಶನ್ಸ್ ಗಿವನ್ ಫಾರ್ ದ CET 24 ವಿತ್ ವ್ಯಾಲಿಡ್ ರೀಸನ್ಸ್ ಟು KEA UG CET 24 Gmail. ಹೌದಾ? ಸೊ ವೈಲ್ ಸೆಂಡಿಂಗ್ ದ ಅಬ್ಜೆಕ್ಷನ್ಸ್ ಕ್ಯಾಂಡಿಡೇಟ್ ಶುಡ್ ಇಂಡಿಕೇಟ್ ದಿ ಸಬ್ಜೆಕ್ಟ್, ವರ್ಷನ್ ಕೋಡ್, ಕ್ವಶನ್ ನಂಬರ್ ಆ್ಯಂಡ್ ಲಾಸ್ಟ್ ಡೇಟ್ ಟು ಸಬ್ಮಿಟ್ ದ ಅಬ್ಜೆಕ್ಷನ್ಸ್. ಅಂದರೆ ನಿಮ್ಮಲ್ಲಿ ಏನೋ ಅಬ್ಜೆಕ್ಷನ್ ಇದೆ, ನೀವು ಹೇಳಿದಿರಿ, ಇವಾಗ ಓರಲಾಗಿ ಹೇಳಿ ಬಂದಿದ್ದಾರೆ. ಸೊ ಅದನ್ನು ನೀವು ಈ ಒಂದು ಇಮೇಲ್ ID ವಿತ್ ವರ್ಷನ್ ಕೋಡು, ಕ್ವಶನ್ ನಂಬರು, ಸಬ್ಜೆಕ್ಟನ್ನು ಹಾಕಿ 27 ತಾರೀಕು 5 ಗಂಟೆ ಒಳಗಡೆ ಕಳಿಸ್ಕೊಡ್ಬೇಕು ಅಂತ ಹೇಳಿದ್ದಾರೆ. ಸೊ ಕನ್ನಡದಲ್ಲಿದೆ, ನೋಡ್ಬೋದು ಇಲ್ಲಿ ನೀವು. 2024 ಪ್ರಶ್ನೆ ಪತ್ರಿಕೆ ಅಪೇಕ್ಷಣೆಗಳ ಸಲ್ಲಿಕೆ ಅಂತ. ಇದು 18 ಮತ್ತು 19ನೇ ತಾರೀಕಿಗೆ ರಂದು ನಿಗದಿ ಮಾಡಲಾಗಿರುವಂಥ ಎಕ್ಸಾಮಲ್ಲಿ ಪರೀಕ್ಷೆಗೆ ಕೊಟ್ಟಿರುವಂಥ ನೀಡಲಾಗಿರುವಂಥ ಕ್ವಶನ್ಗಳಲ್ಲಿ ಏನಾದರೂ ಅಪೇಕ್ಷಣೆ ಇದ್ದಲ್ಲಿ ವಿದ್ಯಾರ್ಥಿಗಳು ಸೂಕ್ತ ಕಾರಣದೊಂದಿಗೆ ಒಂದು ಮೇಲನ್ನು ಮಾಡಬೇಕು. ಆ ವಿಷಯ ಮತ್ತು ವಿಷಯದ ವರ್ಷನ ಕೋಡು, ಪ್ರಶ್ನೆ ಪತ್ರಿಕೆ ಸಂಖ್ಯೆ, ಇದನ್ನೆಲ್ಲನೂ ಕೂಡ ನೀವು 27ನೇ ತಾರೀಕಿಗೆ ಒಳಗಡೆ ಸಲ್ಲಿಸಬೇಕಾಗತ್ತೆ ಅಂತ. ನೋಡಿ ವಿದ್ಯಾರ್ಥಿಗಳು, ಯಾರೆಲ್ಲ ನಿಮಗೆ ಡೌಟ್ ಇದೆ, ಸೊ 27ನೇ ತಾರೀಕಿಗೆ ಒಬ್ಬರಿಬ್ಬರು ಅಲ್ಲ, ಇದು ಪ್ರತಿಯೊಬ್ಬರಿಗೆ ಹೇಳಿದ್ದಾರೆ. ಸೊ ಪ್ರತಿಯೊಬ್ಬರು ಕೂಡ ಇದನ್ನು ನೀವು ನಿಮ್ಮ ಹಕ್ಕನ್ನು ನೀವು ಕೇಳಬೇಕಾಗತ್ತೆ. ನಿಮ್ಮಲ್ಲಿ ಡೌಟ್ ಇದ್ದರೆ ಸೊ ಅದನ್ನು ಕನ್ಫರ್ಮ್ ಮಾಡಿಕೊಂಡು ಎಲ್ಲಿ ತಪ್ಪಿದೆ, ಅದು ರಾಂಗ್ ಕ್ವಶನನ್ನು ಕೊಟ್ಟಿದ್ದಾರೆ, ಔಟ್ ಆಫ್ ಸಿಲೆಬಸ್ ಕೊಟ್ಟಿದ್ದಾರೆ, ಅದನ್ನು ನೀವು ಅಬ್ಜೆಕ್ಷನ್ ಈಗ ಮಾಡಬಹುದು. मेरा ये चैनल सब्सक्राइब करें और मेरे हर अपडेट आपको मिले, इसके लिए बेल आइकन जरूर दबाइएगा.